ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಲ್ಲಿಕಾರ್ಜುನ್ ಸಿದ್ದಾರೆಡ್ಡಿ, ವಿದ್ಯಾಸ್ಫೂರ್ತಿ ಪ್ರಕಾಶನ ವಿಜಯಪುರ. ಇವತ್ತು ನಾನು ನಿಮಗೆ ಈ ಜನವರಿ 18 ಶನಿವಾರದಂದು ನಡೀತಾ ಇರುವಂಥ ಜವಾಹರ್ ನವೋದಯ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಪ್ರತಿದಿನ ಬೆಳಗಿನ ಜಾವದಲ್ಲಿ ನಿಮಗೆ ಒಂದು ವಿಡಿಯೋ ಕ್ಲಾಸನ್ನು ಕೊಡ್ತಾಯಿದ್ದೀವಿ. ನಾನು ನಿಮ್ಗೆ ಇವತ್ತೇ ಈ ಅಂಕಗಣಿತಕ್ಕೆ ಸಂಬಂಧಪಟ್ಟಿರುವಂಥ ಗಣಿತ ಮಾಸ್ಟರ್ ಕ್ಲಾಸ್ 8 ಕೊಡ್ತಾಯಿದ್ದೀನಿ. ಈ ಗಣಿತ ಮಾಸ್ಟರ್ ಕ್ಲಾಸ್ 8ದಲ್ಲಿ ಪ್ರತಿದಿನ ನಾನು ಇಂಪಾರ್ಟೆಂಟ್ ಆಗಿರುವಂಥ 5 ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಈ 5 ಪ್ರಶ್ನೆಗಳು ಈ ಪರೀಕ್ಷೆಗಳಲ್ಲಿ ಇದೇ ತರಹ ಪ್ರಶ್ನೆಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ವಿದ್ಯಾರ್ಥಿಗಳು ಸ್ಕಿಪ್ ಮಾಡದೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಬರ್ತಾ ಇರುವಂಥ ಈ ಗಣಿತ ಮಾಸ್ಟರ್ ಕ್ಲಾಸಿನ ಎಲ್ಲ ವಿಡಿಯೋಗಳನ್ನು ಪದೇ ಪದೇ ನೋಡಿ ಪ್ರಾಕ್ಟೀಸ್ ಮಾಡಿ. ಈ ಥರ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗಾಗಿ ಪ್ರತಿದಿನ ಉಚಿತವಾಗಿರುವಂಥ ಲೈವ್ ಕ್ಲಾಸಸ್ ಕೊಡ್ತಾ ಇದೆ, ವಿಡಿಯೋ ಕ್ಲಾಸಸ್ ಕೊಡ್ತಾ ಇದೆ, ಯೂಟ್ಯೂಬ್ ಕ್ಲಾಸಸ್ ಕೊಡ್ತಾ ಇದೆ ಮತ್ತು ಹಾಟ್ ಮಾಡೆಲ್ ಕ್ವಶನ್ ಪೇಪರ್ ಕೊಡ್ತಾ ಇದೆ. ದಯವಿಟ್ಟು ಪಾಲಕರು, ಶಿಕ್ಷಕರು ಮತ್ತು ತರಬೇತಿದಾರರು ಈ ಪರೀಕ್ಷೆ ಬರೆಯುವಂಥ ಮುದ್ದು ವಿದ್ಯಾರ್ಥಿಗಳು ಈ ಒಂದು ನಮ್ಮ ಮಾಸ್ಟರ್ ಕ್ಲಾಸ್ಗಳನ್ನು ಉಪಯೋಗಿಸಿಕೊಳ್ಳಿ, ಅತಿ ಹೆಚ್ಚು ಅಂಕವನ್ನು ಪಡೀರಿ ಅಂತ ಹೇಳುತ್ತಾ ನಾನೀಗ ಮೊದಲನೇ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 1. ಒಂದನೇ ಪ್ರಶ್ನೆ ನೋಡ್ಕೊಳ್ಳಿ. 20, 48 ಮತ್ತು 45ರ ಲಸಾಹ ಎಷ್ಟು? ವಾಟ್ ಈಸ್ ದ LCM ಆಫ್ 20, 48 ಆ್ಯಂಡ್ 45? ವೆರಿ ಈಸಿ. ನಿಮಗೆ ಲಸ ಮತ್ತು ಮಸಾದ ಮೇಲೆ LCM ಆ್ಯಂಡ್ HCF ಮೇಲೆ ಪ್ರತಿ ವರ್ಷವೂ ಒಂದೊಂದು ಕ್ವಶನ್ಗಳು ಕೇಳ್ತಾ ಇದ್ದಾರೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ಈ ಒಂದು ಕೊಟ್ಟಿರುವಂಥ ಲಸಾದ ಪ್ರಾಬ್ಲಮ್ಗಳನ್ನು ನೀವು ಉತ್ತರಿಸ್ರಿ. ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಈ ಥರ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಪ್ರತಿ ವರ್ಷ ಈ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಸೈನಿಕ ಶಾಲೆ ಇರ್ಬೋದು, ನವೋದಯ ಶಾಲೆ ಇರ್ಬೋದು, ಮಿಲಿಟ್ರಿ ಶಾಲೆ ಇರ್ಬೋದು, ಕಿತ್ತೂರು ಕನ್ಯಾ ವಸತಿ ಶಾಲೆಗೆ ಸಂಬಂಧಪಟ್ಟಿರುವಂಥ ಪ್ರತಿಯೊಂದು ಕ್ಲಾಸಸ್ಸನ್ನು ಉಚಿತವಾದ ಕ್ಲಾಸನ್ನು ಕೊಡ್ತಾನೆ ಬರ್ತಾಯಿದೆ. ಅದರ ಜೊತೆಗೆ ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಪ್ರಕಟಿಸುತ್ತಿರುವಂಥ ಸಾಕಷ್ಟು ಪುಸ್ತಕಗಳು ಕರ್ನಾಟಕ ರಾಜ್ಯದಲ್ಲದೆ ಪಕ್ಕದ ರಾಜ್ಯಗಳು ಕೂಡ ನಮ್ಮ ಈ ಪುಸ್ತಕವನ್ನು ಉಪಯೋಗಿಸ್ತಾ ಇದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಕ್ಲಾಸಸ್ಗಳನ್ನು ಮತ್ತು ಪುಸ್ತಕಗಳನ್ನು ಉಪಯೋಗಿಸಿಕೊಂಡು ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಇವತ್ತು ಆಯ್ಕೆ ಆಗ್ತಾ ಇದ್ದಾರೆ. ದಯವಿಟ್ಟು ಪಾಲಕರೇ, ಇದೇ ಥರ ನಿಮ್ಮ ಮನೆಯಲ್ಲಿ 3ನೇ ತರಗತಿ ಪಾಸಾಗಿ 4ನೇ ತರಗತಿ ಬರುವಂಥ ವಿದ್ಯಾರ್ಥಿಗಳು, 4ನೇ ತರಗತಿ ಪಾಸಾಗಿ 5ನೇ ತರಗತಿ ಬರುವಂಥ ವಿದ್ಯಾರ್ಥಿಗಳು, 5ನೇ ತರಗತಿ ಪಾಸಾಗಿ 6ನೇ ತರಗತಿ ಬರ್ತಾ ಇರುವಂಥ ವಿದ್ಯಾರ್ಥಿಗಳಿದ್ದರೆ ಸೈನಿಕ ಶಾಲೆ, ನವೋದಯ ಶಾಲೆಗೆ ಮನೆಯಲ್ಲೇ ಕೂತ್ಕೊಂಡು ಲಾಂಗ್ ಟರ್ಮ್ ಕೋಚಿಂಗನ್ನು ತೆಗೆದುಕೊಳ್ಬೋದು. 2 ವರ್ಷ ನಿಮ್ಮ ಮಕ್ಕಳು ಒಂದು ಈ ಲಾಂಗ್ ಟರ್ಮ್ ತರಬೇತಿಯನ್ನು ಪಡೆದ್ರೆ ಅವ್ರ ಫೌಂಡೇಶನ್ ಗಟ್ಟಿ ಆಗುತ್ತೆ. ಅದರ ಜೊತೆಗೆ ಎಲ್ಲ ಸಿಲೆಬಸ್ ಈಸಿಯಾಗಿ ಅರ್ಥ ಮಾಡಿಕೊಳ್ಳೋಕ್ಕೆ ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಲಾಂಗ್ ಟರ್ಮ್ ಕೋರ್ಸನ್ನು ಮಾಡಿದ್ದೀವಿ. ಇದು ಆನ್ಲೈನ್ ಕ್ಲಾಸಸ್ಗಳಿದ್ದಾವೆ. ನಿಮ್ಮ ಮಕ್ಕಳು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಕಲಿಯಬಹುದು. ಈ ಲಾಂಗ್ ಟರ್ಮ್ ಕೋರ್ಸ್ ನಿಮ್ಗೆ ಏನಾದರೂ ಬೇಕಾಗಿದ್ದರೆ 999620201224 ನಂಬರಿಗೆ ಕರೆ ಮಾಡಿ ಅಥವಾ 9900555617 ನಂಬರಿಗೆ ಕರೆ ಮಾಡ್ಬೋದು. ಈ ನಾಳೆ ಜನವರಿ 18ರಲ್ಲಿ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳು ದಯವಿಟ್ಟು ಅವಸರ ಮಾಡಬೇಡಿ. ಸಾಕಷ್ಟು ದಿನಗಳಿಂದ ಈ ಎಕ್ಸಾಮ್ಗಳಿಗೆ ನೀವು ಪ್ರಿಪ್ರೇಷನ್ ಆಗಿದ್ದೀರಿ. ಆದ್ದರಿಂದ ನೀವು ಪ್ರತಿ ಪ್ರಶ್ನೆಗಳನ್ನು ಸರಿಯಾಗಿ ಓದಿಕೊಂಡು ಅರ್ಥ ಮಾಡಿಕೊಂಡು ಏನು ಕೇಳಿದ್ದಾನೆ, ನಾವು ಏನು ಮಾಡಬೇಕಂತ ನೀವು ಯೋಚನೆ ಮಾಡಿದಾಗ ಈಸಿಯಾಗಿ ಗೊತ್ತಿರಲಿಕ್ಕೆ ಸಾಧ್ಯ ಇದೆ. ಪ್ರತಿ ಪ್ರಶ್ನೆ ಪತ್ರಿಕೆಗಳಲ್ಲಿ ನಿಮಗೆ ಕೊನೆಗೆ ಕಚ್ಚಾ ಕೆಲಸಕ್ಕಾಗಿ ಅಂತ 2 ಪೇಜ್ ಕೊಟ್ಟಿದ್ದಾರೆ. ಪ್ರತಿ ಲೆಕ್ಕವನ್ನು ನೀವು ಅಲ್ಲಿ ಬಿಡಿಸ್ತಾ ಹೋದರೆ ಈಸಿಯಾಗಿ ಬಿಡಿಸ್ಲಿಕ್ಕೆ ಸಾಧ್ಯ ಇದೆ. ಈಗ ನಾನು ಈ 20 ಅನ್ನುವ ಸಂಖ್ಯೆದ್ದು ಮತ್ತು 48ರದ್ದು 45ರದ್ದು ನಾನು ಲಸ ತೆಗಿತಾ ಇದ್ದೀನಿ. ಓಕೆ ವಿದ್ಯಾರ್ಥಿಗಳೇ, ಸ್ವಲ್ಪ ನೀವು ಲಸ ತೆಗಿಬೇಕಾದ್ರೆ ಫಸ್ಟು 2ರಿಂದ ಸ್ಟಾರ್ಟನ್ನು ಮಾಡಿದ್ರೆ ಈಸಿಯಾಗಿ ನೀವು ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಓಕೆ, ನಾನು ಈಗ 2ರಿಂದ ತೊಗೋತಾ ಇದ್ದೀನಿ. 2 10 20, 2 2 4, 2 4 8, 45 ಹೋಗೋದಿಲ್ಲ. ಇದನ್ನು ಹಾಗೆ ಹಚ್ಚಿಬಿಡಿ. ಮತ್ತೆ 2ರ ಮಗ್ಗಿಂದ ಹೋಗುತ್ತಲ್ಲ, 2ಅನ್ನು ಹಚ್ಚಿರಿ. 2 5 10, 2 1 2, 2 2 4, 40 ಹಾಗೆ ಹಚ್ಚಿ. ಮತ್ತೆ 2ರಿಂದ ಹೋಗುತ್ತಲ್ವ, ಮತ್ತೆ 2ಅನ್ನು ಹಚ್ಚಿರಿ. ಇದು 5 ಹೋಗೋದಿಲ್ಲ. 2 6 12, 45 ಹೋಗೋದಿಲ್ಲ. ಮತ್ತೆ ಇನ್ನೊಂದು ಸಂಖ್ಯೆ 2ರಿಂದ ಹೋಗುತ್ತಲ್ಲ, ಆ 2ಅನ್ನು ಮತ್ತೆ ಹಚ್ಕೋಬೇಕು. 5 ಹಾಗೆ ಹಚ್ಕೊಳ್ಳಿ. 2 3 6, 45. ಇನ್ನು ಯಾವ್ಯಾವ ಸಂಖ್ಯೆ ಉಳಿದು ನಮಗೆ 5 ಉಳಿತು, ಒಂದು 3 ಉಳಿತು, ಒಂದು 45 ಉಳಿತು. ಓಕೆ ವಿದ್ಯಾರ್ಥಿಗಳೇ, ಮತ್ತೆ ಏನು ಮಾಡೋಣ? ಈಗ ಯಾವ ಮಗ್ಗಿಂದ ಹೋಗ್ತಾ ಇದೆ ಮುಂದೆ? ಅದು 2ರ ಮಗ್ಗಿಂದ ಹೋಗೋದಿಲ್ಲ ಅಂದರೆ 3 ಮಗ್ಗಿಂದ ಹೋಗ್ತಾ ಇದೆಯಲ್ಲ, 3ಅನ್ನು ಕಂಟಿನ್ಯೂ ಮಾಡೋಣ. ಓಕೆ, 3ಅನ್ನು ಹಚ್ಕೊಳ್ಳೋಣ. 5 ಹೋಗೋದಿಲ್ಲ. 3 1 3, 3 1 3, 3 5 15.
ನೆಕ್ಸ್ಟ್ ಮತ್ತೆ ಒಳ್ಳೆ 3 ಮಗ್ಗಿಂದ ಹೋಗ್ತಾ ಇದೆ. 5 ಹಾಗೆ ಹಚ್ಚಿ, ಇದು 1 ಬಂತು. 3 5 15. ಲಾಸ್ಟ್ ಕೊನೆಗೆ ಬರ್ತಾ ಇದೆ 5ರ ಮಗ್ಗಿಂದ ಬರ್ತಾ ಇದೆ 1 1 1. ಈಗ ಏನು ಮಾಡಬೇಕಂದ್ರೆ ಇವೇನು ಕೊಟ್ಟಿದ್ದೇವಲ್ವ ಈ ಸಂಖ್ಯೆಗಳನ್ನು ಏನು ಮಾಡೋಣ, ಗುಣಿಸ್ಬಿಡೋಣ. 2 ಇಂಟು 2 ಇಂಟು 2 ಇಂಟು 2 ನೋಡ್ಕೊಳ್ಳಿ. 2 ಇಂಟು 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಇಂಟು 5. ನೀಟಾಗಿ ವಿದ್ಯಾರ್ಥಿಗಳು ಸ್ವಲ್ಪ ಅವಸರ ಮಾಡದೆ ಕರೆಕ್ಟಾಗಿ ಗುಣಿಸ್ಬೇಕು. ಓಕೆ, ನೋಡ್ರಿ. 2 ಎಳ್ಳೆ 4, 4 ಎಳೆ 8, 8 ಎಳೆ 16, 16 ಮೂಲೆ 48. ಈ 48 ಅನ್ನುವಂಥ ಸಂಖ್ಯೆಗೆ ಏನು ಮಾಡಿ 3ರಿಂದ ಗುಣಿಸ್ಬಿಡಿ. 48 ಮೂರೇ 144. 144 5ರಲ್ಲೇ ಗುಣಿಸಿದರೆ ನಿಮಗೆ 720 ಅನ್ನೋದು ಉತ್ತರ ಬರುತ್ತೆ. ಸರಿಯಾದ ಆಯ್ಕೆ ಬಿ ಆಯ್ಕೆ ಸರಿಯಾಗುತ್ತೆ. ಈ ಥರ ನಿಮಗೆ LCMಗಳನ್ನು ಕೊಟ್ಟಾಗ HCF ಕೊಟ್ಟಾಗ ಈಸಿಯಾಗಿ ಬಿಡಿಸ್ಬೇಕು. ಒಟ್ಟು ನಿಮಗೆ ಈ ನವೋದಯದಲ್ಲಿ 20 ಪ್ರಶ್ನೆ ಕೊಡ್ತಾರೆ. 20 ಪ್ರಶ್ನೆಗಳಲ್ಲಿ 16 ಪ್ರಶ್ನೆಗಳು ಅತಿ ಸರಳವಾಗಿರ್ತವೆ. 4 ಪ್ರಶ್ನೆಗಳು ಮಾತ್ರ ಕ್ಲಿಷ್ಟಕರವಾಗಿರ್ತವೆ. ನೀವು ಎಲ್ಲ 16 ಪ್ರಶ್ನೆಗಳನ್ನು ಮೊದಲು ಸರಿಯಾಗಿ ಉತ್ತರಿಸ್ರಿ. 4 ಪ್ರಶ್ನೆಗಳನ್ನು ಯೋಚನೆ ಮಾಡಿ ಉತ್ತರಿಸಿಬಿಟ್ರೆ ನೀವಲ್ಲಿ 20ಕ್ಕೆ 20 ಪ್ರಶ್ನೆಗಳಿಗೆ ನೀವು ಸರಿ ಉತ್ತರವನ್ನು ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದ್ರೆ 1ನೇ ಪ್ರಶ್ನೆಗಳನ್ನು ನೀವು ಸರಿ ಉತ್ತರಿಸಿದ್ದೇನೆ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 2ನೇದು. 2ನೇ ಪ್ರಶ್ನೆ ನೋಡ್ರಿ. 2 ಸಂಖ್ಯೆಗಳ ಗುಣಲಬ್ಧ 44,100. 2 ಸಂಖ್ಯೆಗಳು ಗುಣಿಸಿದರೆ 44,100 ಬರುತ್ತಂತೆ. ಆ ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ 12 ಅಂತ. ಹಾಗಾದರೆ ಇನ್ನೊಂದು ಸಂಖ್ಯೆ ಯಾವುದು ಅಥವಾ 2ನೇ ಸಂಖ್ಯೆ ಯಾವುದು ಅಂತ ಹೇಳ್ತಾರೆ. The product of two numbers is 44,100. If one of the number is 12, find the second numbers. ಭಾಳ ಈಸಿ. ನಮಗೆ ನೋಡಿರಿ, 2 ಸಂಖ್ಯೆಗಳ ಗುಣಲಬ್ಧ ಕೊಟ್ಟಾನು. ಆ 2 ಸಂಖ್ಯೆಗಳನ್ನು ಗುಣಿಸಿದರೆ ಅದು ಎಷ್ಟು ಬರ್ತಾ ಇದೆ ಅಂತಂದ್ರೆ, ಅದನ್ನು ಗುಣಿಸಿದ್ರೆ 44,100 ಬರ್ತಾ ಇದೆ ಅಂತೆ. ಅದರಲ್ಲಿ ಅವರು ಒಂದು ಸಂಖ್ಯೆ ಕೊಟ್ಟಾರೆ. ಇನ್ನೊಂದು ಸಂಖ್ಯೆ ಕೇಳಿದರೆ ಆ 2 ಸಂಖ್ಯೆಗಳ ಗುಣಲಬ್ಧಕ್ಕೆ ಒಂದು ಸಂಖ್ಯೆಯಿಂದ ಭಾಗಿಸಿಬಿಟ್ರೆ ನಮ್ಗೆ ಉತ್ತರ ಸಿಕ್ಬಿಡುತ್ತೆ. ಇಷ್ಟೇ ಲೆಕ್ಕ, ಇದು ಈಸಿ. 2 ಸಂಖ್ಯೆಗಳ ಗುಣಲಬ್ಧ 44,100. ಅವುಗಳಲ್ಲಿ ಒಂದು ಸಂಖ್ಯೆ 12 ಅಂತೆ. ಇನ್ನೊಂದು ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ನಾವೀಗ ಏನು ಮಾಡೋಕಂದ್ರೆ ಇದನ್ನು ಈ ಒಂದು ಸಂಖ್ಯೆ 12ರಿಂದ ಇದಕ್ಕೆ ಭಾಗಿಸಿಬಿಟ್ರೆ ನಿಮಗೆ ಇನ್ನೊಂದು ಸಂಖ್ಯೆ ಸಿಗ್ತಾ ಇದೆ ಅನ್ನೋದು ಗೊತ್ತಾಗಬೇಕು. ನೋಡಿ, 12 3 36. ಈಗ 4ರಲ್ಲಿ 6 ಹೋಗಲ್ಲ, ಕ್ಯಾರಿ ತೊಗೊತೀರಿ, 14 ಆಯಿತು. 14ರಾಗ 6 ಕಳೆದ್ರೆ 8 ಉಳಿತಾ ಇದೆ. ಇಲ್ಲಿ ಕ್ಯಾರಿ ವಾಪಸ್ ಕೊಟ್ರಿ, 4 ಹಾಕೋದು 0. ಈಗ ನಾ 1 ಇಳಿಸ್ಕೊತೀನಿ, 81 ಆಯಿತು. 12 6 72. 1ರಲ್ಲಿ 9 ಹೋಗಲ್ಲ, ಕ್ಯಾರಿ ತೊಗೊತೀನಿ, 10 ಆಯಿತು. 11 ಆಯಿತು. 11ರಾಗ 2 ಹೋದ್ರೆ 9, 8ರಾಗ 8 ಹೋದ್ರೆ 0. ಮತ್ತೆ ನಾನು ಏನು ಮಾಡ್ತೀನಿ, 0 ಇಳಿಸ್ಕೋತೀನಿ, 9 ಆಯಿತು. 12 7 12 84. ಮತ್ತೆ 0ದಲ್ಲಿ 4 ಹೋಲ, ಕ್ಯಾರಿ ತೊಗೊಟ್ಟು 10 ಆಯಿತು. 10 4 ಹೋದ್ರೆ 6 ಉಳಿತು, 9 9 ಹೋದ್ರೆ 0. ನೆಕ್ಸ್ಟ್ ಲಾಸ್ಟ್ 0 ಇಳಿಸ್ಕೋತೀನಿ. 12 5 60. ಎರಡು ಸಂಖ್ಯೆಗಳ ಗುಣಲಬ್ಧ 44,100. ಅದರಲ್ಲಿ ಒಂದು ಸಂಖ್ಯೆ 12 ಆದರೆ ಇನ್ನೊಂದು ಸಂಖ್ಯೆ ಅಂತ ಕೇಳ್ತಾ ಇದ್ದಾರೆ. ನಾವು ಇನ್ನೊಂದು ಸಂಖ್ಯೆ ಅಥವಾ 2ನೇ ಸಂಖ್ಯೆ
ಅದು ಯಾವುದು ಇನ್ನೊಂದು ಸಂಖ್ಯೆ ಅಂತಂದರೆ ಅದೇ 3675 ಸರಿಯಾದ ಉತ್ತರ. ಎ ಆಯ್ಕೆ ಸರಿಯಾಗುತ್ತೆ. ಈ ಥರ ಫಸ್ಟು ಪ್ರಶ್ನೆಗಳನ್ನು ಸರಿಯಾಗಿ ಓದ್ಕೊಳ್ಳಿ. ಪ್ರಶ್ನೆ ಏನು ಕೊಟ್ಟಾನ, ಏನು ಕೇಳಿದ್ದಾನೆ, ನಾನು ಏನು ಮಾಡಬೇಕು ಅಂತ ನೀವು ಪ್ರಶ್ನೆ ಮಾಡಿದಾಗ ನಿಮ್ಗೆ ಈಸಿಯಾಗಿ ತಲೆ ಹೊಳಿತದೆ. ಯಾಕಂದರೆ ಈ ನವೋದಯದಲ್ಲಿ ಬರುವಂಥ 12 ಟಾಪಿಕ್ಗಳಲ್ಲಿ ವರ್ಷ ಪೂರ ಪ್ರಾಕ್ಟೀಸ್ ಮಾಡಿದ್ದೀರಿ, ನಿಮ್ಮ ತರಬೇತಿದಾರರಿಂದ ತರಬೇತಿಯನ್ನು ಪಡ್ಕೊಂಡಿದ್ದೀರಿ, ಗಣಿತ ಶಿಕ್ಷಕರಿಂದ ಎಲ್ಲ 12 ಪಾಠ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಆದರೆ ಪರೀಕ್ಷೆಗಳನ್ನುವಂಥ ಭಯವನ್ನು ಹೋಗಲಾಡಿಸ್ಬೇಕಂದ್ರೆ ಈ ಥರ ಸಾಕಷ್ಟು ಪ್ರಶ್ನೆಗಳನ್ನು ಬಿಡಿಸಿದರೆ ಈಸಿಯಾಗಿ ನೀವು ಅತಿ ಹೆಚ್ಚು ಅಂಕವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುತ್ತಾ, ಎರಡನೇ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟ ವಿದ್ಯಾರ್ಥಿಗಳಿಗೆ ನಾನು ಥ್ಯಾಂಕ್ಸ್ ಹೇಳುತ್ತಾ, ಈ ಜನವರಿ 18 ಶನಿವಾರದಂದು ನಡೀತಾ ಇರುವಂಥ ಪ್ರವೇಶ ಪರೀಕ್ಷೆಯಲ್ಲಿ ಕೆಲವು ವಿದ್ಯಾರ್ಥಿಗಳು ಯಾವುದೇ ತರಬೇತಿ ಕೇಂದ್ರಗಳಿಗೆ ಹೋಗಿಲ್ಲ, ಇಲ್ಲಿ ಟ್ಯೂಷನ್ಗಳಿಗೆ ಹೋಗಿಲ್ಲ, ತಮ್ಮ ಶಾಲೆಗಳಲ್ಲೇ ತಮ್ಮ ಸಿಲೆಬಸ್ನ ಜೊತೆಗೆ ಈ ನವೋದಯ ಅರ್ಜಿಯನ್ನು ಸಲ್ಲಿಸಿ ನವೋದಯ ಪ್ರಿಪ್ರೇಷನ್ ಆಗುವಂಥ ವಿದ್ಯಾರ್ಥಿಗಳಿಗೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಆನ್ಲೈನ್ ಟೆಸ್ಟ್ ಅಂತ ಮಾಡಿದ್ದೀವಿ. ಒಟ್ಟು ಆನ್ಲೈನ್ ಟೆಸ್ಟ್ಗಳು 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ ಇದೆ. ಇದು 20 ವರ್ಷ ಅನುಭವ ಹೊಂದಿರುವಂಥ ಒಂದು ಶಿಕ್ಷಕರ ತಂಡದಿಂದ ರಚನೆ ಆಗಿರುವಂಥ ಸಂಭವನೀಯ ಪ್ರಶ್ನೆಗಳಿದ್ದಾವೆ. ಈ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನಿಮ್ಮ ಮನೆಯಲ್ಲಿರುವಂಥ ನಿಮ್ಮ ಮೊಬೈಲ್ಗಳಲ್ಲಿ, ಲ್ಯಾಪ್ಟಾಪ್ಗಳಲ್ಲಿ ನೀವು ಪರೀಕ್ಷೆಯನ್ನು ಬರೀಬೋದು. ಈ ನವೋದಯದಲ್ಲಿ ಎಷ್ಟು ಟೈಪದಲ್ಲಿ ವಿಭಾಗದಲ್ಲಿ ಪ್ರಶ್ನೆಗಳು ಬರ್ತವೆ, ಎಷ್ಟು ಪ್ರಶ್ನೆಗಳು ಬರ್ತವೆ, ನಾನು ಎಷ್ಟು ಸರಿ ಉತ್ತರಿಸ್ತೀನಿ, ಎಷ್ಟು ಸಮಯವನ್ನು ತೆಗೆದುಕೊಳ್ತೀನಿ, ಈ ಎಲ್ಲ ಪ್ರಶ್ನೆಗಳಿಗೆ ವಿಡಿಯೋಗಳು ಕೂಡ ನಿಮಗೆ ಸಿಗಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಇದರ ಬೆಲೆ ಕೇವಲ 149 ರೂಪಾಯಿ ಮಾತ್ರ ಇದೆ. ಇದು 149 ರೂಪೀಸ್ ಕೊಟ್ಟು 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ ತೆಗೆದುಕೊಳ್ಳೋದ್ರಿಂದ ನಿಮಗೆ ಸಿಗುವ ಲಾಭ ಒಟ್ಟು 800ಕ್ಕಿಂತ ಹೆಚ್ಚು ಮೆಂಟಲ್ ಎಬಿಲಿಟಿ ಚಿತ್ರಗಳು ಸಿಗ್ತವೆ, 400ಕ್ಕಿಂತ ಹೆಚ್ಚು ಮ್ಯಾಥ್ಸ್ ಪ್ರಾಬ್ಲಮ್ಗಳು ಸಿಗ್ತವೆ, 80ಕ್ಕಿಂತ ಹೆಚ್ಚು ಪ್ಯಾಸೇಜ್ಗಳು ಸಿಗ್ತವೆ. ಈ 3 ವಿಭಾಗಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈ ಎಕ್ಸಾಮ್ಗಳನ್ನು ಭಯವನ್ನು ಹೋಗಲಾಡಿಸುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ತರಲಿಕ್ಕೆ ಈ ಪ್ರಶ್ನೆ ಪತ್ರ ನಿಮ್ಗೆ ಸಹಾಯ ಮಾಡ್ತವೆ. ಇವಿಷ್ಟು ಪ್ರಶ್ನೆಗಳನ್ನು ಪದೇ 3-4 ಬಾರಿ ಬಿಡಿಸಿ ನೀವು ಪರ್ಫೆಕ್ಟ್ ಆದರೆ ಸಾಕು. ಪರೀಕ್ಷೆ ಅಂತ ಅನುಭವ ನೀಡುವ ಈ ಪ್ರಶ್ನೆಗಳೇ ಇವು ಆಗಿರುವುದರಿಂದ ದಯವಿಟ್ಟು ಪಾಲಕರು ಈ ಒಂದು ಅವಕಾಶವನ್ನು ನಿಮ್ಮ ಮಕ್ಕಳಿಗೆ ಒದಗಿಸಿಕೊಡಿ. ಹಾಗಾದರೆ ಹಿಂದೆ ಆನ್ಲೈನ್ದಲ್ಲಿ ಈ ಒಂದು 49 ರೂಪೀಸ್ಗೆ 20 ಹಾಟ್ ಮಾಡೆಲ್ ಕ್ವಶನ್ಗಳನ್ನು ಬೈ ಮಾಡಿಕೊಳ್ಳಿ. ಉತ್ತಮ ಫಲಿತಾಂಶವನ್ನು ನಿಮ್ಮ ಮಕ್ಕಳು ಮಾಡಿಕೊಳ್ಳಕ್ಕೆ ಈ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ಗಳು 20 ವರ್ಷ ಅನುಭವ ಹೊಂದಿರುವಂಥ ಶಿಕ್ಷಕರಿಂದ ರಚನೆ ಆಗಿರುತ್ತೆ. ದಯವಿಟ್ಟು ಉಪಯೋಗಿಸಿಕೊಳ್ಳಿ. ಈ ಒಂದು 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ ಏನಾದರೂ ಬೇಕಿದ್ದರೆ 9900556617 ನಂಬರ್ಗೆ ಕರೆ ಮಾಡಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 3. ರಾಮ್ 2 ಪೆನ್ನುಗಳನ್ನು ತಲಾ ರೂಪಾಯಿ 150ರಂತೆ ಖರೀದಿಸಿದರೆ ರೂಪಾಯಿ 550ರಿಂದ ಎಷ್ಟು ಹಣವನ್ನು ಮರಳಿ ಪಡೆಯುತ್ತಾನೆ? ಇಫ್ ರಾಮ್ ಬಾಯ್ಸ್ 2 pens at Rs 150 each, how much money will he get back from Rs 550? ಫಸ್ಟು ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ರಾಮಂತ ಅನ್ನುವಂಥ ಒಂದು ಹುಡುಗ 2 ಪೆನ್ ತೊಗೊಂಡನಂತೆ. 2 ಪೆನ್ಗಳನ್ನು ತಲಾ ರೂಪಾಯಿ 150 ಅಂದರೆ ತಲಾ ಅಂದರೆ ಒಂದಕ್ಕೆ 150 ರೂಪಾಯಿ ಕೊಟ್ಟು ತೊಗೊಂಡನಂತ. ಅವನು ಏನು ಮಾಡ್ತಾನೆ, ಅಂಗಡಿ ಅವನಿಗೆ 550 ರೂಪಾಯಿ ಕೊಡ್ತಾನೆ. ವಾಪಸ್ ಎಷ್ಟು ಹಣವನ್ನು ಮರಳಿ ಪಡಿತಾನ ಅನ್ನೋದೇ ಇದು ಪ್ರಶ್ನೆ. ನೋಡು, ಪ್ರಶ್ನೆಗಳು ಸರಳವಾಗಿರ್ತವೆ, ಅದು ನೀವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇಂಪಾರ್ಟೆಂಟ್ ಆಗಿದೆ. ಪ್ರಶ್ನೆಗಳನ್ನ ಅರ್ಥ ಮಾಡ್ಕೋಬೇಕು. ರಾಮನವನು 2 ಪೆನ್ ತೊಗೊಂಡನಂತ, ಪೆನ್ ಕೊಟ್ಟಿದ್ದಾರೆ, ಅವನು 2 ಪೆನ್ ತೊಗೊಂಡನಂತೆ. ಆ 2 ಪೆನ್ಗಳನ್ನು ತೆಗೆದುಕೊಳ್ತಾನೆ. ಅವ್ರಂತನ ಬೆಲೆ, ಒಂದು ಪೆನ್ನಿನ ಬೆಲೆ ಏನಿದೆ ಅಂತಂದ್ರೆ ಅವ್ರು ಹೇಳ್ತಾ ಇದ್ದಾರೆ, ಒಂದು ಪೆನ್ನಿನ ಬೆಲೆ 150 ರೂಪಾಯಿ ಅಂತೆ. ಹಾಗಾದ್ರೆ ರಾಮ ತೆಗೆದುಕೊಂಡಿರುವಂಥ ಪೆನ್ನುಗಳ ಸಂಖ್ಯೆ 2, ಒಂದು ಪೆನ್ನಿನ ಬೆಲೆ 150 ರೂಪಾಯಿ ಅಂತೆ. ಒಂದು ಪೆನ್ನಿನ ಬೆಲೆ 150 ರೂಪಾಯಿ ಆದರೆ 2 ಪೆನ್ನಿಗೆ ಎಷ್ಟು ಕೊಡ್ತಾನೆ? 15 2 30 300 ರೂಪಾಯಿ ಕೊಡ್ತಾನೆ. ಅಂಗಡಿಯವನಿಗೆ ಕೊಡಬೇಕಾದ ಹಣ 300. ಅವನೇನು ಮಾಡ್ತಾನಂತೆ, ರಾಮ ತನ್ನ ಬಳಿ 550ರಿಂದ ಎಷ್ಟು ಹಣವನ್ನು ಬಳಿ ಪಡಬಹುದು ಅಂದರೆ ಈ 550ರಲ್ಲಿ ಮೈನಸ್ 300 ರೂಪಾಯಿನ ಕಳೆದು ಬಿಡಿ.
0 5 5 3 2 250 ರೂಪಾಯಿಯನ್ನು ಮರಳಿ ಪಡಿತಾನ ಅನ್ನೋದು ಸರಿಯಾದ ಉತ್ತರ. ಆಯ್ಕೆ ಸಂಖ್ಯೆ ಬಿ ರೈಟ್ ಆಗುತ್ತೆ. ಈ ಥರ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಸರಿಯಾಗಿ ಓದಿಕೊಳ್ಳಿ, ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಗಣಿತನೂ ಕೂಡ ಒಂದು ಸರಳ ವಿಷಯನೇ, ಆದರೆ ಗಣಿತವನ್ನು ಇಷ್ಟಪಡಬೇಕು, ಗಣಿತ ಶಿಕ್ಷಕರನ್ನು ಇಷ್ಟಪಡಬೇಕು. ನಿಮಗೆ ಗಣಿತ ಬರಬೇಕಂದ್ರೆ ಗಣಿತದ 4 ಮೂಲ ಕ್ರಿಯೆಗಳಾದ ಕೂಡಿಸೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು. ಅದರ ಜೊತೆಗೆ ನಿಮಗೆ ಮಗ್ಗಿ ಏನಿದೆಯಲ್ಲ ಟೇಬಲ್ಸ್ 2ರ ಮಗ್ಗಿ 25ರವರೆಗೆ ಮಗ್ಗಿನ ಕಂಠಪಾಠ ಹಾಕಿ ಗಣಿತವನ್ನು ನೀವು ಬಿಡಿಸೋಕೆ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿರಿ. ಗಣಿತನೂ ಕೂಡ ಅತಿ ಸರಳವಾದ ಒಂದು ವಿಷಯ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ಥರ ಪ್ರಶ್ನೆಗಳನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡ ವಿದ್ಯಾರ್ಥಿಗಳು ಈ ನವೋದಯದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಪ್ರಶ್ನೆ ಸಂಖ್ಯೆ 4 ನೋಡಿಕೊಂಡ್ರೆ 2 ಸಂಖ್ಯೆಗಳ ಮಸಾಹ ಕೊಟ್ಟಿದ್ದಾರೆ. 2 ಸಂಖ್ಯೆಗಳ ಮಸಾಹ 45 ಅಂತೆ, ಅವುಗಳ ಲಸಾಹ 315 ಅಂತೆ. ಒಂದು ಸಂಖ್ಯೆ 175 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ. ದ HCF ಆಫ್ ದ 2 ನಂಬರ್ಸ್ ಈಸ್ 45 and their LCM is 315. If one of the number is 175, find the other number. 2 ಸಂಖ್ಯೆಗಳ ಮಸಾಹ ಕೊಟ್ಟಿದ್ದಾನೆ, 2 ಸಂಖ್ಯೆಗಳದ್ದು ಲಸಾಹ ಕೊಟ್ಟಿದ್ದಾನೆ. ಅದರಲ್ಲಿ ಒಂದು ಸಂಖ್ಯೆ ಕೊಟ್ಟು ಇನ್ನೊಂದು ಸಂಖ್ಯೆ ಕೇಳ್ತಾ ಇದ್ದಾನೆ. ವಿದ್ಯಾರ್ಥಿಗಳೇ, ವೆರಿ ಈಸಿ. ಇನ್ನೊಂದು ಸಂಖ್ಯೆ ಈಸ್ ಈಕ್ವಲ್ ಟು ಇನ್ನೊಂದು ಸಂಖ್ಯೆ ಈಸ್ ಈಕ್ವಲ್ ಟು ಏನು ಹೇಳ್ತಾ ಇದೆ ಅಂದರೆ ಇದು ಲ ಸಾ ಹ ಇಂಟು ಮ ಸಾ ಹ ಡಿವೈಡೆಡ್ ಬೈ ಒಂದು ಸಂಖ್ಯೆ. ಈಗ ನಮಗೆ ಆಲ್ರೆಡಿ ಅದು ಬೆಲೆಯನ್ನು ತುಂಬಿಡೋಣ. ನೋಡ್ಕೊಳ್ಳಿ, ಇಸ್ ಈಕ್ವಲ್ ಟು ಲಸ ಎಷ್ಟು ಕೊಟ್ಟಿದ್ದಾನೆ? ಲಸ ಇಸ್ ಈಕ್ವಲ್ ಟು 315. ಮಸ ಎಷ್ಟು ಕೊಟ್ಟಿದ್ದಾನೆ? 45. ಒಂದು ಸಂಖ್ಯೆ ಎಷ್ಟು ಕೊಟ್ಟಿದ್ದಾನೆ? 175. ಈಗ ನಾವೇನು ಮಾಡಬೇಕು? ಅಂಶಕ್ಕೂ ಮತ್ತು ಛೇದಕ್ಕೂ ಕ್ಯಾನ್ಸಲನ್ನು ಮಾಡಿಬಿಡಬೇಕು. ಬಿಡಿಸ್ಥಾನ ಸಂಖ್ಯೆ ಇಲ್ಲಿ 5 ಇದೆ, ಬಿಡಿಸ್ಥಾನ ಸಂಖ್ಯೆ ಇಲ್ಲಿ 5 ಇದೆ. ಇಲ್ಲಿ 5ರಿಂದ ಹೋಗ್ಬೋದು. ನಾ 5ರಿಂದ ಬಿಡ್ತೀನಿ. 5 3 15. ಎಷ್ಟು ಉಳಿತು? 2 ಉಳಿತು. 25 ಆಯಿತು. 5 5 25. ಮೇಲಿದು 5 9 45. ಮತ್ತೆ ಬಿಡಿಸ್ಥಾನದಲ್ಲಿ 5 ಇದೆ ಅಂದರೆ 5 ಇದೆ ಅಂದ್ರೆ ಮತ್ತೆ 5ರ ಬಾಧ್ಯತೆ ನಿಯಮ. 5 7 35. 5 6 30. 1 ಉಳಿತು. 5 3 15. 7 9 7 1 7 7 9 63. ಕೆಳಗಡೆ 1 ಬಂತು. ಮೇಲೆ ಏನು ಉಳಿತು? 9 ಉಳಿತು. 9 ಇಸ್ ಈಕ್ವಲ್ ಟು 9 ಇಂಟು 9 ಇಸ್ ಈಕ್ವಲ್ ಟು 81. ಎರಡು ಸಂಖ್ಯೆಗಳ ಮಸ 45, ಲಸಹ 315, ಒಂದು ಸಂಖ್ಯೆ 175 ಆದರೆ ಇನ್ನೊಂದು ಸಂಖ್ಯೆ ಇಸ್ ಈಕ್ವಲ್ ಟು 81 ಆಗುತ್ತೆ. ಸರಿಯಾದ ಆಯ್ಕೆ ಸಿ ರೈಟ್ ಆಗುತ್ತೆ. ಈ ಟೈಪ್ದಲ್ಲಿ ವಿದ್ಯಾರ್ಥಿಗಳು ನೀವು 12 ಅಧ್ಯಾಯಗಳ ಮೇಲೆ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ರೆ ಈಸಿಯಾಗಿ ನೀವು ಅಂಕಗಣಿತದಲ್ಲಿ ಹೆಚ್ಚು ಅಂಕವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅಂತ ಹೇಳುತ್ತಾ, ನೆಕ್ಸ್ಟ್ ಪ್ರಶ್ನೆ ಕೊಡೋದಕ್ಕಿಂತ ಮುಂಚೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿದಿನ ಉಚಿತವಾಗಿರುತ್ತಾ ನವೋದಯ ಆನ್ಲೈನ್ ಕ್ಲಾಸನ್ನು ಕೊಡ್ತಾ ಇದ್ದೀವಿ. ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ. ಈ ನವೋದಯಗೆ ಅರ್ಜಿ ಸಲ್ಲಿಸಿರುವಂಥ ವಿದ್ಯಾರ್ಥಿಗಳು ನಮ್ಮ ಉಚಿತವಾಗಿರುವಂಥ ಕ್ಲಾಸಸ್ಗಳು ನಿಮಗೆ ಬೇಕಾಗಿತ್ತು ಅಂದರೆ
ನಿಮ್ಮ ಮೊಬೈಲ್ದಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಹೋಗಬೇಕು. ಯೂಟ್ಯೂಬ್ ಚಾನಲ್ಲಿ ಹೋಗಿ ವಿದ್ಯಾಸ್ಫೂರ್ತಿ ಅಂತ ಈ ಥರ ಸರ್ಚ್ ಮಾಡಿ ಇದ್ರ ಮೇಲೆ ನೀವು ಸಬ್ಸ್ಕ್ರೈಬ್ ಆಗುವ ಮೂಲಕ ಇವತ್ತು ಹಿಂದೆ ಸೇರಿಕೊಳ್ಳಿ. ಫಸ್ಟು ಯೂಟ್ಯೂಬ್ನಲ್ಲಿ ಹೋಗಿ ಈ ವಿದ್ಯಾಸ್ಫೂರ್ತಿ ಅಂತ ಸರ್ಚ್ ಮಾಡಿ ಫಸ್ಟು ಸಬ್ಸ್ಕ್ರೈಬ್ ಆಗ್ರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆ ಒತ್ತಿಬಿಟ್ರೆ ಸಾಕು, ನಾವು ಕೊಡ್ತಾ ಇರುವಂಥ ಎಲ್ಲ ಕ್ಲಾಸಸ್ಗಳು ನಿಮಗೆ ಉಚಿತವಾಗಿ ಸಿಗ್ತವೆ. ದಯವಿಟ್ಟು ಪಾಲಕರು, ಶಿಕ್ಷಕರು, ತರಬೇತಿದಾರರು, ಬೇರೆ ಬೇರೆ ಜಿಲ್ಲೆ ವಿದ್ಯಾರ್ಥಿಗಳಿಗೆ ಇದರ ಒಂದು ಅನುಕೂಲ ಮಾಡಿಕೊಡಿ. ಅವ್ರನ್ನೆಲ್ಲರಿಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿಕೊಟ್ರೆ ಉಚಿತವಾಗಿರುವಂಥ ಈ ನವೋದಯ ಸಿಲೆಬಸ್ಸನ್ನು ತೆಗೆದುಕೊಂಡು ನವೋದಯ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಅವರು ಆಯ್ಕೆ ಆದರೆ ನಿಮ್ಮನ್ನು ಅವರು 60 ವರ್ಷ ನೆನಪಿಸ್ತಾರೆ. ಪ್ರತಿದಿನ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ನಾವು ಉಚಿತವಾದ ಕ್ಲಾಸನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಕ್ಲಾಸಸ್ಗಳು ನಿಮಗೆ ಉಪಯೋಗ ಆಗ್ತಾ ಇದೆ, ನಿಮಗೆ ಚೆನ್ನಾಗಿ ಅರ್ಥ ಆಗ್ತಾ ಇದ್ರೆ ಈ ಒಂದು ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಯೂಟ್ಯೂಬ್ನಲ್ಲಿರುವಂತಹ ವಿಡಿಯೋಗಳನ್ನು ಶೇರಿಂಗ್ ಈಸ್ ಕ್ಯಾರಿಂಗ್ ಮಾಡೋದನ್ನು ಮರಿಬೇಡಿ. ಪ್ರತಿಯೊಬ್ಬರು ಶೇರನ್ನು ಮಾಡಿ, ಬೇರೆ ಬೇರೆ ಗ್ರೂಪ್ಗಳಿಗೆ, ಬೇರೆ ಬೇರೆ ಜಿಲ್ಲೆ ವಿದ್ಯಾರ್ಥಿಗಳು ಶೇರ್ ಮಾಡಿ. ಒಟ್ಟಾರೆಯಾಗಿ ಎಲ್ಲ ವಿದ್ಯಾರ್ಥಿಗಳು ಈ ನವೋದಯ ಪರೀಕ್ಷೆಗಳ ಬಗ್ಗೆ ತಿಳಿದುಕೊಂಡು ಎಕ್ಸಾಮನ್ನು ಬರೀಲಿ ಅನ್ನೋದೇ ನಮ್ಮ ವಿದ್ಯಾಸ್ಫೂರ್ತಿಯ ಕನಸಾಗಿದೆ. ದಯವಿಟ್ಟು ಪಾಲಕರು ಮತ್ತು ತರಬೇತಿದಾರರು ಮತ್ತು ಶಿಕ್ಷಕರು ಮತ್ತು ಮುದ್ದು ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ಲಿಂಕನ್ನು ಶೇರ್ ಮಾಡೋದು ಮರಿಬೇಡಿ ಅಂತ ಹೇಳುತ್ತಾ ನೆಕ್ಸ್ಟ್ ಕ್ವಶನ್ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 5. ಎರಡು ಸಂಖ್ಯೆಗಳು 3:7 ಇದಾವಂತ. ರೇಷಿಯೋ ಕೊಟ್ಟಿದ್ದಾನೆ, ಇದ್ರದ್ದು ರೇಷಿಯೋ 3 ಇದೆ ಅಂತ, ಇನ್ನೊಂದು ಸಂಖ್ಯೆದು 7 ಇದೆ ಅಂತ. ಆ ಎರಡು ಅನುಪಾತದಲ್ಲಿ ಇರ್ತವೆ. ಆ ಎರಡು ಸಂಖ್ಯೆಗಳ ಮೊತ್ತ ಕೂಡಿಸಿದರೆ 70 ಆಗುತ್ತಂತೆ. ಹಾಗಾದರೆ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 2 numbers are in the ratio of 3:7. If the sum of the numbers is 70, find the smaller numbers. ಎರಡು ಸಂಖ್ಯೆಗಳನ್ನು ಕೊಟ್ಟಿಲ್ಲ, ಎರಡು ಸಂಖ್ಯೆಗಳ ರೇಷಿಯೋ ಕೊಟ್ಟಿದ್ದಾನೆ. ಆ ಎರಡು ಸಂಖ್ಯೆಗಳ ಅನುಪಾತ ಕೊಟ್ಟಿದ್ದಾನೆ. ಮೊದಲನೇ ಸಂಖ್ಯೆ 3 ರೇಷಿಯೋ ಇದೆ ಅಂತ, ಎರಡನೇ ಸಂಖ್ಯೆ 7 ಆಗಿದೆ ಅಂತೆ. ಆ ಎರಡು ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಕೊಟ್ಟಾನು, ಇಲ್ಲ ಆ ಎರಡು ಸಂಖ್ಯೆಗಳು ಮೊತ್ತ ಕೊಟ್ಟಿದ್ದಾನೆ. ಅವು ಎರಡು ಕೂಡಿಸಿದ್ರೆ 70 ಆಗುತ್ತಂತೆ. ಹಾಗಂದ್ರೆ ಆ ಎರಡು ಸಂಖ್ಯೆಗಳು ಯಾವುವು ಅಂತ ಕೇಳ್ಬೋದು. ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳ್ಬೋದು, ಅಥವಾ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳ್ಬೋದು. ಆ ಎರಡು ಸಂಖ್ಯೆಗಳನ್ನು ಕೂಡಿಸಿದ್ರೆ ಮೊತ್ತ 70 ಬರುತ್ತಂತೆ. ಆ ಎರಡು ಸಂಖ್ಯೆಗಳ ಅನುಪಾತ 3:7 ಇದಾವಂತೆ. ಹಾಗಾದರೆ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳ್ತಿದ್ದಾರೆ. 2 numbers are in the ratio of 3:7. If the sum of the numbers is 70, find the smaller numbers. ನೋಡ್ರಿ, ಆ ಎರಡು ಸಂಖ್ಯೆಗಳಂದ್ರೆ ಒಂದೇದು ಚಿಕ್ಕ ಸಂಖ್ಯೆ. ಯಾವುದು ರೇಷಿಯೋ ಸಣ್ಣದಿದೆ ಅದು ಚಿಕ್ಕ ರೇಷಿಯೋದನ್ನ ಆಗಿರುತ್ತೆ ಅಂತ ಅರ್ಥ. ಅದು ಚಿಕ್ಕ ಸಂಖ್ಯೆ ರೇಷಿಯೋ, ಇದು ಚಿಕ್ಕದ್ದು. ಇನ್ನೊಂದು ರೇಷಿಯೋ ಕೊಟ್ಟನ, ದೊಡ್ಡ ಸಂಖ್ಯೆ ರೇಷಿಯೋ ಕೊಟ್ಟಿದ್ದಾನೆ, ಅನುಪಾತ ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳೇ, ಸ್ವಲ್ಪ ಈ ಪ್ರಶ್ನೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿನೂ ಸರಿ ಉತ್ತರಿಸ್ಬೋದು. ಎರಡು ಸಂಖ್ಯೆಗಳು ಏನದವು, ಒಂದನೇದು 3 ರೇಷಿಯೋದಲ್ಲಿದೆ ಅಂತ, ಎರಡನೇದು 7 ಇದೆ ಅಂತ. ಇದು 3 ರೇಷಿಯೋ ಎದುರದು ಚಿಕ್ಕ ಸಂಖ್ಯೆ ರೇಷಿಯೋ ಕೊಟ್ಟಿದ್ದಾನೆ. ಇನ್ನೊಂದು 7 ಅನ್ನೋದು ಸಂಖ್ಯೆ ದೊಡ್ಡದಿದೆ, ಅದು ದೊಡ್ಡ ಸಂಖ್ಯೆ ರೇಷಿಯೋ ಅಂತ ಅರ್ಥ. ಈ ಅನುಪಾತನ ಕೊಟ್ಟಿದ್ದಲ್ಲ, ಇದು ಸಂಖ್ಯೆ ಚಿಕ್ಕದಿದೆ ಅಂದ್ರೆ ಆ ಚಿಕ್ಕ ಸಂಖ್ಯೆದದು ಅನುಪಾತ ಆಗಿರುತ್ತೆ. ಇದು ಸಂಖ್ಯೆ 7 ಇದೆ ಅಂದರೆ ಅದು ದೊಡ್ಡ ಸಂಖ್ಯೆದ ಅನುಪಾತ ರೇಷಿಯೋ ಆಗಿರುತ್ತೆ ಅಂತ ಗೊತ್ತಿರಬೇಕು. ಆ ಎರಡೂ ಸಂಖ್ಯೆಗಳ ಮೊತ್ತ ಕೊಟ್ಟನ 70 ಅಂತೆ. ನಾವೀಗ ಏನು ಮಾಡಬೇಕು, ಈ ಏನು ಚಿಕ್ಕ ಸಂಖ್ಯೆ ರೇಷಿಯೋ ಕೊಟ್ಟಿದ್ದನಲ್ಲ, ದೊಡ್ಡ ಸಂಖ್ಯೆ ರೇಷಿಯೋ ಕೊಟ್ಟಿದ್ದನಲ್ಲ, ಈ ರೇಷಿಯೋಗಳ ಮೊತ್ತ ತೆಗೆದು ಬಿಡಬೇಕು. ಈ ಎರಡು ಚಿಕ್ಕ ಸಂಖ್ಯೆ ರೇಷಿಯೋ 3 ಇದೆ, ದೊಡ್ಡ ಸಂಖ್ಯೆ ರೇಷಿಯೋ 7 ಇದೆ. ಈ ಅನುಪಾತಗಳ ಮೊತ್ತ ತೆಗೆದು ಬಿಡ್ತೀನಿ ನಾನು. ಈ ರೇಷಿಯೋದ ಮೊತ್ತ ತೆಗಿತೀನಿ, 7 + 3 ಕೂಡಿಸಿದ್ರೆ 10 ಆಗಿಬಿಡುತ್ತೆ. ಅಂದರೆ ನಾ ತೆಗಿತಾ ಇದ್ದೀನಿ ರೇಷಿಯೋಗಳ ಮೊತ್ತ, ಅನುಪಾತಗಳ ಮೊತ್ತ ತೆಗಿತಾ ಇದ್ದೀನಿ. ಚಿಕ್ಕ ಸಂಖ್ಯೆ ರೇಷಿಯೋ 3 ಇದೆ, ದೊಡ್ಡ ಸಂಖ್ಯೆ ರೇಷಿಯೋ 7 ಇದೆ. ಈ ರೇಷಿಯೋಗಳ ಮೊತ್ತ, ಅನುಪಾತಗಳ ಮೊತ್ತ 7ಕ್ಕೆ 3 ಕೂಡಿಸಿದ್ರೆ 10 ಆಗುತ್ತೆ. ರೇಷಿಯೋಗಳ ಮೊತ್ತ 10 ಇದ್ದಾಗ ಆ ಎರಡೂ ಸಂಖ್ಯೆಗಳ ಮೊತ್ತ ಎಷ್ಟಿತ್ತು, 70 ಇತ್ತು.
ಈಗ ರೇಷಿಯೋಗಳ ಮೊತ್ತಕ್ಕೆ ಇಂಟು 70ಕ್ಕೆ ಗುಣಿಸಮ ಎಷ್ಟಕ್ಕೆ ಹೋಗುತ್ತೆ ನೋಡ್ರಿ. 10 7 70 ಗುಣಿಸಿದ್ರಿ 10 7 70 ಬರ್ತಾ ಇದೆ ಅಂದರೆ ನಮ್ಗೆ ಅವನು ಕೇಳ್ತಾ ಇದ್ದಾನೆ ಚಿಕ್ಕ ಸಂಖ್ಯೆ ಕೇಳ್ತಾ ಇದ್ದಾರೆ ಅಂದರೆ ಈ ಚಿಕ್ಕ ಸಂಖ್ಯೆಗೆ ಏನು ಮಾಡಿ ಇಂಟು 7ರಿಂದ ಗುಣಿಸಿ. 7 3 21. ದೊಡ್ಡ ಸಂಖ್ಯೆ ಕೇಳ್ತಾನೆ, ಈ ದೊಡ್ಡ ಸಂಖ್ಯೆ ಗುಣಿಸ್ಬಿಡಿ ಇಂಟು 7 7 7 49. ನಮಗೆ ಕೇಳ್ತಾ ಇದ್ದಾನೆ ಅವನು ಚಿಕ್ಕ ಸಂಖ್ಯೆ ಕೇಳ್ತಾ ಇದ್ದಾನೆ. ಚಿಕ್ಕ ಸಂಖ್ಯೆ ಅಂದರೆ ಅದು 21 ಉತ್ತರ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ದೊಡ್ಡ ಸಂಖ್ಯೆ ಕೇಳಿದ್ರೆ 49 ಆಗುತ್ತೆ. ಅಂದರೆ ಇವು ಎರಡೂ ಸಂಖ್ಯೆಯನ್ನು ಕೂಡಿಸಿದ್ರೆ ಮೊತ್ತ ಬರ್ತಾ ಇದ್ದಿಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. 49ಕ್ಕೆ ಪ್ಲಸ್ 21 ಕೂಡಿಸಿ 9 1 ಕೂಡಿಸಿ 10 ಕ್ಯಾರಿ 4 2 6 6 1 7 ನಮ್ಮ ಮೊತ್ತ 70 ಬರ್ತಾ ಇದೆ ಅಂದರೆ ಈ ಲೆಕ್ಕ ಸರಿಯಾಗಿದೆ ಅಂತ ಅರ್ಥ. ಚಿಕ್ಕ ಸಂಖ್ಯೆ ಕೇಳಿದ್ರೆ 21, ದೊಡ್ಡ ಸಂಖ್ಯೆ ಕೇಳಿದ್ರೆ 49. ಆದ್ದರಿಂದ ಸರಿಯಾದ ಉತ್ತರ ಪ್ರಶ್ನೆ ಕೇಳ್ತಾನೆ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ. ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ಸಿ ರೈಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಮಕ್ಕಳು ಪದೇ 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 ಅರ್ಥ ಮಾಡಿಕೊಳ್ಳಿ. ಪದೇ ಪದೇ ವಿಡಿಯೋಗಳನ್ನು ಸ್ಕಿಪ್ ಮಾಡದೆ ನೋಡಿದರೆ ನೀವು ಗಣಿತನೂ ಕೂಡ ಒಂದು ಸರಳವಾದ ಭಾಷೆ, ಸರಳವಾದ ವಿಷಯ. ಗಣಿತನೂ ಕೂಡ ಸುಲಭವಾಗಿ ಸುಲಿದ ಬಾಳೆನಷ್ಟು ಸುಲಭವಾಗಬೇಕಂದ್ರೆ ಗಣಿತವನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು, ಪರ್ಫೆಕ್ಟ್ ಆಗಬೇಕು. ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನೀವು ಗಣಿತ ಸರಳ ಆಗಲಿಕ್ಕೆ ಸಾಧ್ಯ ಇದೆ. ಫಸ್ಟು ಗಣಿತ ವಿಷಯವನ್ನು ಇಷ್ಟಪಡಿ, ನೀವು ಟೇಬಲ್ಸ್ ಸರಿಯಾಗಿ ಕಲ್ತ್ಕೊಳ್ಳಿ. ನೀವು ಯಾವಾಗ ನಿಮ್ಮ ಮನಸ್ಸು ಇಷ್ಟಪಡುತ್ತೋ ನೀವು ಎಲ್ಲವನ್ನು ಕಲಿತ್ಕೊಳ್ಬೋದು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆ ಬರೆದು ನವೋದಯದಲ್ಲಿ CBSEದಲ್ಲಿ ವಿದ್ಯಾರ್ಥಿಗಳು 6ರಿಂದ 12ನೇ ತರಗತಿಯಲ್ಲಿ ಕಲಿತಾರೆ. ಅಲ್ಲಿ ಇಂಗ್ಲೀಷ್ ಮಾಧ್ಯಮಗಳಲ್ಲಿ ಅವರು ದಿನದಿಂದ ದಿನಕ್ಕೆ ಇಷ್ಟಪಟ್ಟು ಕಲಿತಾಗ SSLC PUCಯಲ್ಲಿ ಟಾಪ್ ರ್ಯಾಂಕಿಂಗ್ ಬರ್ತಾ ಇದ್ದಾವೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು. ಯಾಕಂದರೆ ಅವ್ರು ನವೋದಯದಲ್ಲಿ ಹೋಗಿ ಇಷ್ಟಪಟ್ಟು ಮತ್ತೇನು ಮಾಡ್ತಾರೆ, ಕಂಟಿನ್ಯೂ ಇಂಗ್ಲೀಷ್ ಮೀಡಿಯಮ್ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಇಂಗ್ಲೀಷು ಕೂಡ ಅವ್ರಿಗೆ ಸರಳ ಆಗಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅಂತ ಹೇಳುತ್ತಾ, ಈ ಥರ ನಾನು ನಿಮಗೆ ಪ್ರತಿದಿನ ಇಂಪಾರ್ಟೆಂಟ್ ಆಗಿರುವಂಥ ಸಂಭವನೀಯ ಪ್ರಶ್ನೆ ತೆಗೆದುಕೊಂಡು ಬರ್ತಾ ಇದ್ದೀನಿ. ಪ್ರತಿ ಈ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳು ಈ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಬರ್ತಾ ಇರುವಂಥ ಸಂಭವನೀಯ 5 ಪ್ರಶ್ನೆಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಈ ಟೈಪ್ ಪ್ರಶ್ನೆಗಳು ಬಂದರೆ ನೀವು ಈಸಿಯಾಗಿ ಉತ್ತರಿಸಲಿಕ್ಕೆ ನಮ್ಮ ವಿಡಿಯೋಗಳು ಸಹಾಯವಾಗ್ತವೆ. ಈ ಥರ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ನಿಮಗೆ ಉಚಿತವಾಗಿರುವಂಥ ವಿಡಿಯೋಗಳು, ಉಚಿತವಾದ ಕ್ಲಾಸಸ್ಗಳು ಸಿಗಬೇಕಾಗಿತ್ತಂದರೆ ನಿಮ್ಮ ಮೊಬೈಲ್ದಲ್ಲಿ ಹೋಗಿ ಯೂಟ್ಯೂಬ್ ಚಾನಲ್ಲಿ ಹೋಗಿ ವಿದ್ಯಾಸ್ಫೂರ್ತಿ ಅಂತ ಸರ್ಚ್ ಮಾಡಿ. ಅಲ್ಲಿ ನೀವು ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಈ ಥರ ಕಲರ್ ಕಾಣ್ತಿರುವಂಥ ರೆಡ್ ಬಟನ್ ಮೇಲೆ ನೀವು ಪ್ರೆಸ್ಸನ್ನು ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆ ಒತ್ತಿಬಿಟ್ರೆ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಿ. ನಮ್ಮನ್ನು ಕೊಡ್ತಾ ಇರುವಂಥ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ದಲ್ಲಿ ಸಿಗ್ತವೆ. ನಾನು ಹೇಳ್ತಾ ಇರುವಂಥ ಕ್ಲಾಸಸ್ಗಳು ನಿಮಗೆ ಅರ್ಥ ಆಗ್ತಾ ಇದ್ದರೆ, ನಿಮಗೆ ಚೆನ್ನಾಗಿ ತಿಳಿತಾ ಇದ್ದರೆ ದಯವಿಟ್ಟು ನಾನು ಕೇಳ್ತಾ ಇದ್ದೀನಿ ಗುರುದಕ್ಷಿಣೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಪ್ರತಿ ವಿದ್ಯಾರ್ಥಿಗಳು ಪ್ರತಿ ಪ್ರಶ್ನೆಗಳನ್ನು ಬಿಡಿಸಿ ಅದರ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದನ್ನು ಮರಿಬೇಡಿ. ಮತ್ತು ನಮ್ಮ ಕ್ಲಾಸಸ್ಗಳು ನಿಮಗೆ ಉಪಯೋಗ ಆಗ್ತಾಯಿದ್ರೆ ನೀವು ಆ ಒಂದು ಲಿಂಕ್ಗಳನ್ನು ಬೇರೆ ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಪ್ರತಿದಿನ ಈ ಥರ ಉಚಿತವಾಗಿರುವಂಥ ಕ್ಲಾಸಸ್ಗಳು ಬರ್ತಾ ಇದ್ದಾವೆ. ನವೋದಯಕ್ಕೆ ಸಂಬಂಧಪಟ್ಟಿರೋದು, ನವೋದಯ ಪರೀಕ್ಷೆ ಮುಗಿದ ತಕ್ಷಣ ನೆಕ್ಸ್ಟ್ ನಿಮಗೆ ಸೈನಿಕ ಶಾಲೆಗೆ ಸಂಬಂಧಪಟ್ಟಿರುವಂಥ ಪ್ರತಿದಿನದ ಉಚಿತವಾದ ಕ್ಲಾಸ್ಗಳು ಬರ್ತವೆ. ದಯವಿಟ್ಟು ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಒಂದು ಪುಸ್ತಕಗಳ ಬಗ್ಗೆ ಇರಬೇಕು, ಆನ್ಲೈನ್ ಕ್ಲಾಸ್ಗಳು ಬರ್ಬೋದು, ಯೂಟ್ಯೂಬ್ ಕ್ಲಾಸಸ್ಗಳು ಇರ್ಬೋದು, ವಿಡಿಯೋ ಕ್ಲಾಸಸ್ಗಳ ಬಗ್ಗೆ ಏನಾದರೂ ತಿಳ್ಕೊಬೋದು, ಅಥವಾ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಏನಾದರೂ ತಿಳ್ಕೊಬೇಕಾಗಿತ್ತು ಅಂದರೆ 9900555617 ನಂಬರ್ಗೆ ಕರೆ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.